ಮಹದಾಯಿ ಮಾತು ಮರೆತ ಸೆಂಟ್ರಲ್ ಗವರ್ನಮೆಂಟ್ ಕರ್ನಾಟಕಕ್ಕೆ ಗೋವಾ ತಮ್ಮನಾರ್ ಯೋಜನೆಗೆ ಬಿಗ್ ಶಾಕ್ ಎದುರಾಗಿದೆ. ಮತ್ತೆ ಮಹದಾಯಿ ಮಾತು ಮರೆತ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಗೋವಾ ತಮ್ಮನಾರ್ ಯೋಜನೆ ಶಾಕ್. ಪಶ್ಚಿಮ ಘಟ್ಟದ ದಟ್ಟಾರಣ್ಯಕ್ಕೆ ಕೇಂದ್ರ ಸರ್ಕಾರ ಕತ್ತರಿ. 72,000 ಮರಗಳ ಮಾರಣ ಹೋಮ ಫಿಕ್ಸ್. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಸ್ಯಕಾಶಿಗೆ ಕೊಡಲಿ ಏಟು. ಕೇಂದ್ರ ಸರ್ಕಾರ ಮಹದಾಯಿ ಯೋಜನೆಯನ್ನ ಮರೆತರೆ ಹೇಗೆ? ಕರ್ನಾಟಕದ ಎಲ್ಲ ಕನ್ನಡಿಗರ ಕೂಗು ಅವೆಲ್ಲವಕ್ಕೂ ಕೂಡ ಕೊಡಲಿ ಏಟ. ಹಾಗಾದ್ರೆ ನಿಜಕ್ಕೂ ಕೇಂದ್ರ ಸರ್ಕಾರ ಮಾಡಿರೋ ತಾರತಮ್ಯ ಒಪ್ಪಿತಾನ? ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ವಿರೋಧ ಲೆಕ್ಕಕ್ಕಿಲ್ಲ. ಗೋವಾಗೆ ವಿದ್ಯುತ್ ನೀಡೋದಕ್ಕೆ ಕನ್ನಡಿಗರ ಪರಿಸರ ಬಲಿ. ಮಹದಾಯಿಗಿಲ್ಲ ಅನುಮತಿ, ಆದರೆ ತಮ್ಮನಾರಿಗೆ ಗ್ರೀನ್ ಸಿಗ್ನಲ್. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತೆ ಬಹಿರಂಗ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ವಿರೋಧ ಲೆಕ್ಕಕ್ಕಿಲ್ಲ. ಗೋವಾಗೆ ವಿದ್ಯುತ್ ನೀಡೋದಕ್ಕೆ ಕನ್ನಡಿಗರ ಪರಿಸರ ಬಲಿ. ಮಹದಾಯಿಗಿಲ್ಲ ಅನುಮತಿ, ಆದರೆ ತಮ್ಮನಾರಿಗೆ ಗ್ರೀನ್ ಸಿಗ್ನಲ್. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತೆ ಬಹಿರಂಗಗೊಂಡಿದೆ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ವಿರೋಧ ಲೆಕ್ಕಕ್ಕಿಲ್ಲ. ಮಹದಾಯಿ ವಿಚಾರದಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ತೋರಿಸ್ತಾ ಇರುವಂತಹ ಈ ನೆಗ್ಲಿಜೆನ್ಸ್ ಮತ್ತು ಇಗ್ನೋರೆನ್ಸ್ ಇದೆಯಲ್ಲ, ಇದಕ್ಕೆ ಕರ್ನಾಟಕವೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಡೋಂಟ್ ಕೇರ್, ಓ ಕುಚ್ ಭಿ ಬೋಲೆಂಗೆ ಅಂತ ಹೇಳಿ ಕೇಂದ್ರ ಸರ್ಕಾರ. ಗೋವಾ ವಿದ್ಯುತ್ ದಾಹಕ್ಕೆ ಪಶ್ಚಿಮ ಘಟ್ಟ ಬಲಿಯಾಗಬೇಕಾ? ಕನ್ನಡಿಗರ ವಿಶ್ವಾಸಕ್ಕೆ ಕೇಂದ್ರದಿಂದ ಮಹಾದ್ರೋಹ ಆಗ್ತಾ ಇದೆಯಾ? ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ ಅರಣ್ಯಕ್ಕೆ ಕುತ್ತು. 174 ಹೆಕ್ಟೇರ್ ಹಸಿರು ನಾಶಕ್ಕೆ ಮುನ್ನುಡಿ ಬರೆಯಿತ ಕೇಂದ್ರ. ಗೋವಾ ವಿದ್ಯುತ್ ದಾಹಕ್ಕೆ ಪಶ್ಚಿಮ ಘಟ್ಟ ಬಲಿಯಾಗಬೇಕಾ? ಕನ್ನಡಿಗರ ವಿಶ್ವಾಸಕ್ಕೆ ಕೇಂದ್ರದಿಂದ ಮಹಾದ್ರೋಹ ಆಗುತ್ತಾ? ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ ಅರಣ್ಯಕ್ಕೆ ಕುತ್ತು. 174 ಹೆಕ್ಟೇರ್ ಹಸಿರು ನಾಶಕ್ಕೆ ಮುನ್ನುಡಿ ಬರೆಯಿತ ಕೇಂದ್ರ. ಪಶ್ಚಿಮ ಘಟ್ಟ ಭಾರತದ ಒಂದು ತರಹದ ಶ್ವಾಸಕೋಶ. ಪಶ್ಚಿಮ ಘಟ್ಟದ ದಟ್ಟಾರಣ್ಯ, ಇದೆಯಲ್ಲ, ಅದು ಭಾರತದ ಒಂದು ತರಹದ ಶ್ವಾಸಕೋಶ ಇದ್ದ ಹಾಗೆ. ಅಲ್ಲಿನ ಸಾವಿರಾರು ಮರಗಳನ್ನು ಕತ್ತರಿಸೋದಿದೆಯಲ್ಲ, ಮನುಷ್ಯ ಮಕ್ಕಳ ಕರುಳ ಬಳ್ಳಿಯನ್ನು ಕತ್ತರಿಸಿದ ಹಾಗೆ. ಈ ಪಶ್ಚಿಮ ಘಟ್ಟ ಅದು ಮನುಷ್ಯನ ಶ್ವಾಸಕೋಶ ಅಂತ ಕರೀತಾರೆ. ಅರಣ್ಯ ಪ್ರೇಮಿಗಳು, ಸಸ್ಯ ಪ್ರೇಮಿಗಳು. ಮಹದಾಯಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮಹಾ ಮೋಸ. ಕನ್ನಡಿಗರಿಗೆ ಮಾತು ತಪ್ಪಿದೆಯಾ ಕೇಂದ್ರ ಸರ್ಕಾರ? ಕಾಳಿ ರಕ್ಷಿತಾರಣ್ಯದಲ್ಲಿ ವಿದ್ಯುತ್ ತಂತಿ ಇಳಿಸುವ ಹುನ್ನಾರ. ಕೇಂದ್ರದ ನಮೋ ಸರ್ಕಾರದ ನಿಲುವೇನು ಸ್ವಾಮಿ? ರಾಜ್ಯದ ಸಮ್ಮತಿಗೂ ಮುನ್ನವೇ ಅನುಮೋದನೆ ಯಾಕೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ತರಹದ್ದೊಂದು ಬದಲಾವಣೆ ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರದ ಧೋರಣೆಯ ವಿರುದ್ಧ ಕನ್ನಡಿಗರ ಭಾರಿ ಆಕ್ರೋಶ. ಹುಲಿ ರಕ್ಷಿತಾರಣ್ಯದಲ್ಲಿ 72,552 ಚಿಲ್ಲರೆ ಮರಗಳನ್ನು ಕತ್ತರಿಸಿ ಮಾಡೋದೇನು? ಮಹದಾಯಿ ಯೋಜನೆಗೆ ಇಲ್ಲದ ಮಹತ್ವ ತಮ್ಮನಾರಿಗೆ ಯಾಕೆ? ಕೇಂದ್ರದ ಧೋರಣೆಯ ವಿರುದ್ಧ ಕನ್ನಡಿಗರ ಭಾರಿ ಆಕ್ರೋಶ. ಹುಲಿ ರಕ್ಷಿತಾರಣ್ಯದಲ್ಲಿ 72,552 ಮರಗಳಿಗೆ ಕೊಡಲಿ ಭೀತಿ ಎದುರಾಗಿದೆ. ಗೋವಾದ ಲಾಭಕ್ಕಾಗಿ ಕರ್ನಾಟಕದ ಪ್ರಕೃತಿ ನಾಶ ಸರಿನಾ? ರಾಜ್ಯದ ಹಿತ ಬಲಿಗೈದು ಗೋವಾಗೆ ಗಿಫ್ಟ್ ಕೊಡೋದ ಸ್ವಾಮಿ? ಕೇಂದ್ರದಿಂದ ಮತ್ತೆ ಮಲತಾಯಿ ಧೋರಣೆ ಸಾಬೀತು. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಸಮ್ಮತಿಗೂ ಮುನ್ನವೇ ಅನುಮೋದನೆ ಯಾಕೆ? ಮಹದಾಯಿ ಯೋಜನೆಗೆ ಇಲ್ಲದ ಮಹತ್ವ ತಮ್ಮನಾರಿಗೆ ಯಾಕೆ? ನಿಜಕ್ಕೂ ಕೂಡ ಇದು ಏನೋ ಒಂದು ತರಹದ ಆತಂಕ. ರಾಜ್ಯದ ಹಿತವನ್ನ ಬಲಿ ಕೊಟ್ಟು ಗೋವಾಗೆ ಗಿಫ್ಟ್ ಕೊಡೋದ ಸ್ವಾಮಿ? ಕೇಂದ್ರದಿಂದ ಮತ್ತೆ ಮಲತಾಯಿ ಧೋರಣೆ ಸಾಬೀತಾಗಿದೆ.
ಹಾಗಾದರೆ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕರ್ನಾಟಕಕ್ಕೆ ಎಷ್ಟು ನಷ್ಟ, ಜೊತೆಗೆ ಭಾರತದ ಅರಣ್ಯ ನಾಶ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಸಿಗ್ತಾ? ಹಾಗಾದರೆ ಅರಣ್ಯ ನಾಶ ಆದರೆ ಭಾರತ ನಾಶ ಆದ ಹಾಗೆ ಅನ್ನೋ ಕಾಮನ್ ಸೆನ್ಸ್ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅರ್ಥ ಆಗ್ತಾ ಇಲ್ಲ? ರಾಜ್ಯದ ಹಿತವನ್ನ ಬಲಿ ಕೊಟ್ಟು ಗೋವಾಗೆ ಗಿಫ್ಟ್ ಕೊಡೋದು ಎಷ್ಟು ಸರಿ ಕೇಂದ್ರ ಸರ್ಕಾರವೇ? ಕೇಂದ್ರದಿಂದ ಮತ್ತೆ ಮಲತಾಯಿ ಧೋರಣೆ ಸಾಬೀತಾಗಿದೆ. ನಿಜಕ್ಕೂ ಕೂಡ ಇದರಿಂದ ಆಗುವಂತಹ ನಷ್ಟ, ಇದರಿಂದ ಆಗುವಂತಹ ಎಲ್ಲ ನಷ್ಟಗಳು ಕೂಡ ಕೇಂದ್ರ ಸರ್ಕಾರ ಗಮನಿಸಬೇಕು. ಪಶ್ಚಿಮ ಘಟ್ಟದ ದಟ್ಟಾರಣ್ಯಕ್ಕೆ ನಿಜಕ್ಕೂ ಕೂಡ ಈ ಕನ್ಫ್ಯೂಷನ್ ಬೇಡ. ಈ ಕನ್ಫ್ಯೂಷನ್ ಮತ್ತೆ ಮಹದಾಯಿ ಮಾತು ಮರೆತಂತಹ ಕೇಂದ್ರ ಸರ್ಕಾರ. ಕರ್ನಾಟಕದ ಅರಣ್ಯ ಭಾಗದ ವನ್ಯಜೀವಿಗಳಿಗೂ ತಪ್ಪದ ಆಪತ್ತು. ವೆರಿ ಕನ್ಫ್ಯೂಷನ್. ಕರ್ನಾಟಕದ ಅರಣ್ಯದಲ್ಲಿ ಗೋವಾದ ವಿದ್ಯುತ್ ಹೈವೇ ಲೈನು, ಗೋವಾಗಾಗಿ ಕರ್ನಾಟಕ ರಾಜ್ಯ ಕೈಕಟ್ಟಿ ಹಾಕಿದೆಯಾ ಕೇಂದ್ರ? ಮಹದಾಯಿ ನ್ಯಾಯಕ್ಕಾಗಿ ಕಾಯುತ್ತಿರುವ ನಾಡಿಗೆ ಇದೆಂತಹ ಶಾಕ್. ಅದು ಎಲ್ಲಿಗೆ ಹೋಗ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ. ತಮಿಳುನಾಡು ಮೂಲಕ ಕರುನಾಡಿಗೆ ಬಿಗ್ ಶಾಕ್ ನೀಡಿದ ಕೇಂದ್ರ. ತಮಿಳುನಾಡು ಯೋಜನೆಗೆ ಒಪ್ಪಿಗೆ ನೀಡಿದ್ದೇಕೆ ಅನ್ನೋದು ಕೇಂದ್ರ ಸರ್ಕಾರದ ಪ್ರಶ್ನೆ. ಮಹದಾಯಿ ಯೋಜನೆಗೆ ಹಿಂಜರಿಕೆ ಮಾಡಿದ ಕೇಂದ್ರ. ಗೋವಾ ತಮಿಳುನಾಡು ಯೋಜನೆಗೆ ಇದೊಂದು ತರಹದ ಶಾಕು. ತಮಿಳುನಾಡು ಯೋಜನೆಗೆ ನಿಜಕ್ಕೂ ಆಘಾತ. ಇದನ್ನು ಕರ್ನಾಟಕ ಹೇಗೆ ನೋಡುತ್ತೆ, ಕರ್ನಾಟಕ ಯಾಕೆ ವೆಲ್ಕಮ್ ಮಾಡುತ್ತೆ? ಕರ್ನಾಟಕದ ಅರಣ್ಯ ಪ್ರದೇಶವನ್ನು ನಾಶ ಮಾಡಿ ಯಾವ ಅಭಿವೃದ್ಧಿ, ಯಾವ ಡೆವಲಪ್ಮೆಂಟು? ಗೋವಾಗಾಗಿ ಕರ್ನಾಟಕ ರಾಜ್ಯ ಕೈಕಟ್ಟಿ ಹಾಕಿದೆಯಾ ಕೇಂದ್ರ? ನಮ್ಮನ್ನು ಉಸಿರುಗಟ್ಟಿಸಿ ನಮ್ಮ ಕೈಕಾಲುಗಳನ್ನು ಕಟ್ಟಿ ಹಾಕಿ ನಾವೇನೂ ಮಾತನಾಡದಂತೆ, ನಮ್ಮ ಯಾವ ಅಭಿಪ್ರಾಯವನ್ನೂ ಕೇಳದಂತೆ ನಮ್ಮನ್ನು ಮಾಡಲಾಗ್ತಾ ಇದೆಯಾ? ಇದು ನಿಜಕ್ಕೂ ಕೂಡ ಒಂದು ತರಹದ ಸ್ಟೇಟ್ ಡಿಸ್ಕ್ರಿಮಿನೇಷನ್, ತಾರತಮ್ಯ. ಕನ್ನಡಿಗರ ವಿರೋಧದ ನಡುವೆಯೂ ತಮಿಳುನಾಡಿಗೆ ಅನುಮೋದನೆ. ಕೇಂದ್ರದ ಮೋದಿ ಸರ್ಕಾರದ ಏಕಪಕ್ಷೀಯ ನಿರ್ಧಾರಕ್ಕೆ ಆಕ್ರೋಶ. ಮಹದಾಯಿ ಒಪ್ಪಿಗೆಯ ನಂಬಿಕೆ ಹುಸಿ, ಕನ್ನಡಿಗರಿಗೆ ನಿರಾಸೆ. ಗೋವಾ ತಮಿಳುನಾಡು ಪ್ರಸರಣ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ಯಾಕೆ? 174 ಹೆಕ್ಟೇರ್ ಅರಣ್ಯ ಭೂಮಿ ಅನ್ಯ ರಾಜ್ಯದ ಪಾಲಿಗೆ ಬಿಡಬೇಕಾ? ಮಹದಾಯಿ ಜಪ ಮಾಡುತ್ತಲೇ ತಮಿಳುನಾಡಿಗೆ ಕೇಂದ್ರದ ಹೆಬ್ಬೆಟ್ಟು. ಕೇಂದ್ರದ ದ್ವಂದ್ವ ನೀತಿಯ ವಿರುದ್ಧ ಕರ್ನಾಟಕ ಸಿಡಿದೆದ್ದಿದೆ ಇವತ್ತಿನ ದಿನ. ಕೇಂದ್ರದ ಈ ದ್ವಂದ್ವ ನೀತಿ, ನಮ್ಮನ್ನ ನೀವು ಕಟ್ಟಿ ಹಾಕಿ ಗೋವಾದ ಅಭಿವೃದ್ಧಿಗೆ ಕಾರಣರಾಗ್ತೀರಿ ಅನ್ನೋದಾದ್ರೆ ಆ ಅಭಿವೃದ್ಧಿ ನಮ್ಮ ರಾಜ್ಯಕ್ಕೆ ಕಂಟಕ. ಪಶ್ಚಿಮ ಘಟ್ಟದ ಅರಣ್ಯಗಳು ನಾಶ ಆಗ್ತವೆ. ಅದರಿಂದ ಭಾರತದ ಅನೇಕ ರಾಜ್ಯಗಳಿಗೆ ನಷ್ಟ ಇದೆ, ಅನೇಕ ರಾಜ್ಯಗಳಿಗೆ ಭಾರಿ ನಷ್ಟ ಇದೆ. ಇವೆಲ್ಲವನ್ನ ಮುಂದಿಟ್ಟುಕೊಂಡು ನೀವು ಆ ಯೋಜನೆಯನ್ನು ಕೈ ಬಿಡುತ್ತಿಲ್ಲ ಯಾಕೆ? ಭಾರಿ ವಿರೋಧದ ನಡುವೆಯೂ ಕೂಡ ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದ 102 ಎಕರೆ ಕೇಂದ್ರದಿಂದ ಮತ್ತೆ ಮಲತಾಯಿ ಧೋರಣೆ. ಗೋವಾಕ್ಕೆ ವಿದ್ಯುತ್ ಲೈನು, ರಾಜ್ಯಕ್ಕೆ ಶಾಕ್. ಗೋವಾಗಾಗಿ ಕರ್ನಾಟಕಕ್ಕೆ ಮಹಾಮೋಸ. ಕಾಳಿ ರಕ್ಷಿತಾರಣ್ಯದಲ್ಲಿ ಸಸ್ಯಕಾಶಿಗೆ ಕೊಡಲಿ. ಸಾವಿರಾರು ಮರಗಳ ಮಾರಣ ಹೋಮ ಫಿಕ್ಸ. ಮಹದಾಯಿಗಿಲ್ಲದ ಮಹತ್ವ. ಪ್ರಧಾನಿ ನಮೋ ಇದೇನು ಸ್ವಾಮಿ? ಮಹದಾಯಿಗೆ ಇಲ್ಲದಂತಹ ಮಹತ್ವ ಮತ್ತು ಆಸಕ್ತಿ ಈ ಯೋಜನೆಯ ಮೇಲೆ ನರೇಂದ್ರ ಮೋದಿಗೆ ಯಾಕೆ? ಗೋವಾಗಾಗಿ ಕರ್ನಾಟಕಕ್ಕೆ ಮಹಾಮೋಸ, ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ ಕನ್ನಡಿಗರು? ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದ 102 ಎಕರೆ ಅರಣ್ಯ ನಾಶ. ಕರ್ನಾಟಕದ ಅರಣ್ಯ ಭಾಗದ ವನ್ಯಜೀವಿಗಳಿಗೂ ತಪ್ಪದ ಆಪತ್ತು. ಕರ್ನಾಟಕದ ಅರಣ್ಯದಲ್ಲಿ ಗೋವಾದ ವಿದ್ಯುತ್ ಹೈವೇ ಲೈನು. ಗೋವಾಗಾಗಿ ಕರ್ನಾಟಕ ರಾಜ್ಯದ ಕೈಕಟ್ಟಿ ಕೂರುವಂತೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ತರಹದೊಂದು ಯೋಜನೆ ಕರ್ನಾಟಕವನ್ನು ಇನ್ನಿಲ್ಲದೆ ಕಾಡ್ತಾ ಇದೆ. ಕನ್ನಡಿಗರ ವಿರೋಧದ ನಡುವೆಯೂ ತಮಿಳುನಾಡಿಗೆ ಅನುಮೋದನೆ ಕೊಟ್ಟಿದ್ದು ನಿಜಕ್ಕೂ ಕೂಡ ಸರಿನಾ? ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಕೇಂದ್ರದ ಮೋದಿ ಸರ್ಕಾರದ ಏಕಪಕ್ಷೀಯ ನಿರ್ಧಾರಕ್ಕೆ ಆಕ್ರೋಶಗಳು ಕೇಳಿಬಂದಿದೆ. ಮಹದಾಯಿ ಒಪ್ಪಿಗೆಯ ನಂಬಿಕೆ ಇನ್ನು ಹುಸಿ ಆಗಿದೆ. ಕನ್ನಡಿಗರಿಗೂ ಕೂಡ ನಿರಾಸೆಯಾಗಿದೆ. ಗೋವಾ ತಮಿಳುನಾಡು ಪ್ರಸರಣ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ಯಾಕೆ ಅನ್ನುವಂತಹದ್ದು. 174 ಅರಣ್ಯ ಹೆಕ್ಟೇರ್ ಪ್ರದೇಶ
ತಮನಾರ್ಗಾಗಿ ಉತ್ತರ ಕನ್ನಡ ಜಿಲ್ಲೆಯ 97 ಹೆಕ್ಟೇರ್, ಧಾರವಾಡ ಜಿಲ್ಲೆಯ 7.75 ಹೆಕ್ಟೇರ್ ಅರಣ್ಯ ಸಂಪತ್ತು, ಬೆಳಗಾವಿ ಜಿಲ್ಲೆಯ 70 ಹೆಕ್ಟೇರ್ ದಟ್ಟ ಅರಣ್ಯಕ್ಕೆ ಕೊಡಲಿ ಭೀತಿ. ಅಂದಾಜು 72,000 ಮರಗಳು ಅಪಾಯದ ಅಂಚಿನಲ್ಲಿವೆ. ಹೀಗಿದ್ದರೂ ನಮ್ಮ ಪರಿಸರವಾದಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಎದ್ದೇಳಿ ಕನ್ನಡಿಗರೇ, ಇದರ ವಿರುದ್ಧ ಧ್ವನಿ ಎತ್ತಿ. ಮಹದಾಯಿಗಿಲ್ಲದ ಆಸಕ್ತಿ ತಮನಾರ್ ಮೇಲೇಕೆ? ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಆಕ್ರೋಶಗಳು ಭುಗಿಲೆದ್ದಿದ್ದಾವೆ. ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆಯ 70 ಹೆಕ್ಟೇರ್ ದಟ್ಟಾರಣ್ಯಕ್ಕೆ ಕೊಡಲಿ ಭೀತಿ ಎದುರಾಗಿದೆ. ಅಂದಾಜು 72,000 ಮರಗಳು ಅಪಾಯದ ಅಂಚಿನಲ್ಲಿದೆ. ಹೀಗಿದ್ದರೂ ನಮ್ಮ ಪರಿಸರವಾದಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ನಿಜಕ್ಕೂ ಅರ್ಥ ಆಗದ ಸಂಗತಿ. ಮಹದಾಯಿಗಿಲ್ಲದ ಮಹತ್ವ ಅಲ್ಲಿಗೆ ಯಾಕೆ? ನಿಜಕ್ಕೂ ಆಶ್ಚರ್ಯ ಜೊತೆಗೆ ಶಾಕ್ ಎದುರಾಗಿರುವಂತಹದ್ದು ಕನ್ನಡಿಗರಿಗೆ. ತಮನಾರ್ಗಾಗಿ ಉತ್ತರ ಕನ್ನಡ ಜಿಲ್ಲೆಯ 97 ಹೆಕ್ಟೇರ್, ಧಾರವಾಡ ಜಿಲ್ಲೆಯ 7.75 ಹೆಕ್ಟೇರ್ ಅರಣ್ಯ ಸಂಪತ್ತು, ಬೆಳಗಾವಿ ಜಿಲ್ಲೆಯ 70 ಹೆಕ್ಟೇರ್ ದಟ್ಟಾರಣ್ಯಕ್ಕೆ ಕೊಡಲಿ ಪೆಟ್ಟು ಬೀಳುವುದಾದರೆ ನಿಜಕ್ಕೂ ಇದು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನನ್ನು, ಪ್ರತಿಯೊಬ್ಬ ಕಾಡು ಪ್ರೇಮಿ, ಪ್ರತಿಯೊಬ್ಬ ಅರಣ್ಯ ಪ್ರೇಮಿಗೂ ಕೂಡ ಆಘಾತಕಾರಿಯಾದಂಥ ಸುದ್ದಿಯಾಗಿ ಮಾರ್ಪಡುತ್ತೆ. ಗೋವಾ ತಮನಾರ್ ಪ್ರಸರಣ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದು ಯಾಕೆ ಅನ್ನುವಂತಹದ್ದು, 174 ಹೆಕ್ಟೇರ್ ಅರಣ್ಯ ಭೂಮಿ ಅನ್ಯ ರಾಜ್ಯದ ಪಾಲಿಗೆ ಬಿಡಬೇಕಾ? ಇದು ಮತ್ತೊಂದು ರಾಜ್ಯದ ಅಭಿವೃದ್ಧಿಗಾಗಿ ಕರ್ನಾಟಕದ ಪರಿಸರ ನಾಶ ಆಗೋದು ಎಷ್ಟು ಸರಿ? ಒಂದು ಮರ ಒಬ್ಬ ಮನುಷ್ಯನಿಗೆ ಕೊಡಬಹುದಾದಂತಹ ಅತಿ ಮೌಲ್ಯಯುತವಾದಂತಹ ಶ್ವಾಸ, ಮೌಲ್ಯಯುತವಾದಂಥ ಆಕ್ಸಿಜನ್. 72,000 ಮರಗಳ ಮಾರಣ ಹೋಮ ನಡೆದು ಇಲ್ಲಾಗೋ ಯೋಜನೆ ಅಥವಾ ಇಲ್ಲಾಗುವಂತಹ ಅಭಿವೃದ್ಧಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ, ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಕೇಂದ್ರದ ಈ ದ್ವಂದ್ವ ನೀತಿಯ ವಿರುದ್ಧ ಈಗಾಗಲೇ ಆಕ್ರೋಶಗಳು ಕೂಡ ಭುಗಿಲೆದ್ದಿದೆ. ಕೇಂದ್ರದಿಂದ ಮತ್ತೆ ಮಲತಾಯಿ ಧೋರಣೆ, ಗೋವಾಕ್ಕೆ ವಿದ್ಯುತ್ ಲೈನು, ರಾಜ್ಯಕ್ಕೆ ಶಾಕು.
ಮಹದಾಯಿಗೆ ಇಲ್ಲದೆ ಇರುವಂತಹ ಮಹತ್ವ ಮತ್ತು ಆಸಕ್ತಿ ಈ ತಮ್ಮನಾರ್ ಯೋಜನೆಯ ಮೇಲೆ ಯಾಕೆ? ಈ ಯೋಜನೆಯನ್ನು ಮಾಡಬೇಕು ಅಂದರೆ ಯಾವ ಹಚ್ಚ ಹಸಿರಿನ ದಟ್ಟಾರಣ್ಯ ಇದಾವೋ ಪಶ್ಚಿಮ ಘಟ್ಟದ ಅರಣ್ಯಗಳು, ಆ ಕಂಪ್ಲೀಟ್ ಅರಣ್ಯವನ್ನು ನಾಶ ಮಾಡಬೇಕು. ವಿದ್ಯುತ್ ವೈರ್ಗಳನ್ನು ಎಳೆಯೋದಕ್ಕೆ ಅರಣ್ಯಗಳನ್ನು ನಾಶ ಮಾಡಬೇಕಾಗಿ ಬರುತ್ತೆ. ಈ ಯೋಜನೆಯಿಂದ ಕರ್ನಾಟಕಕ್ಕೆ ಯಾವ ಲಾಭವೂ ಇಲ್ಲ. ಕರ್ನಾಟಕದ ಹಚ್ಚ ಹಸಿರಿನ ಅರಣ್ಯಗಳನ್ನು ನಾಶ ಮಾಡಿ ಗೋವಾಗೆ ಉಪಕಾರ ಮಾಡುವ ಕೇಂದ್ರದ ಈ ಯೋಜನೆ ಇದೆಯಲ್ಲ, ಈ ಯೋಜನೆ ಕರ್ನಾಟಕದ ಪಾಲಿಗೆ ಅತ್ಯಂತ ಕಸ. ನಮಗೆ ತೊಂದರೆ ಕೊಟ್ಟು ಗೋವಾಗೆ ಉಪಕಾರ ಮಾಡ್ತೀರಿ. ಕರ್ನಾಟಕಕ್ಕೆ ಕಂಟಕವಾಗಬಹುದಾದಂತಹ ಯೋಜನೆ ಇದು. ಕರ್ನಾಟಕಕ್ಕೆ ಕಂಟಕ ಆಗಬಹುದಾದಂತಹ ಯೋಜನೆ. ಸೊ ಇದರಿಂದಾಗಿ ಕರ್ನಾಟಕಕ್ಕೆ ಯಾವ ಲಾಭವೂ ಇಲ್ಲ, ಯಾವ ಲಾಭವೂ ಇಲ್ಲ. ಸೊ ಈ ಯೋಜನೆಗೆ ಸಂಬಂಧಪಟ್ಟಂತಹ